ಬಿಜೆಪಿ ಅವರಿಗೆ. ಫಲಿತಾಂಶ ಬರ್ತಾ ಇದ್ದಂತೆ ಡಿಎಂಕೆ ಜೊತೆ ಕಾಂಗ್ರೆಸ್ ಬ್ರೇಕಪ್ಪ. ಡಿಎಂಕೆ ಜೊತೆ ಟೂ ಬಿಡೋಕೆ ಮುಂದಾಯ್ತಾ ಕಾಂಗ್ರೆಸ್? ನೀನ್ ಯಾರೋ ನಾನು ಯಾರೋ ಅನ್ನೋಕೆ ಮುಂದಾದ್ರ ಅಂತ. ಟಿವಿಕೆ ಕಾಂಗ್ರೆಸ್ ನಾಯಕರ ರಹಸ್ಯ ಮಾತುಕತೆ. ಓಕೆ, ಚೆನ್ನೈನ ಖಾಸಗಿ ರೆಸಾರ್ಟ್ನಲ್ಲಿ ಬಿಗ್ ಡಿಸ್ಕಷನ್ ಆಗತ್ತಂತೆ. ಫೈನ್. ತೀವ್ರ ಕುತೂಹಲ ಕೆರಳಿಸಿದೆ ತಮಿಳುನಾಡಿನ ಪಾಲಿಟಿಕ್ಸ್. ಪಶ್ಚಿಮ ಬಂಗಾಳ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ಕೊಂಡಿದ್ದು, ಬಟ್ ಅದಕ್ಕೂ ಮೀರಿ ತಮಿಳುನಾಡು ಕಂಗೊಳಿಸ್ತಾ ಇದೆ. ಪ್ರಮುಖವಾಗಿರೋ ಪಾರ್ಟಿ ಬಂದು INC ಆಯಿತಾ. ಭಾಳ 1967ನಲ್ಲಿ DMK ಅಸ್ತಿತ್ವಕ್ಕೆ ಬಂತು. ಅದಾದ ನಂತರದಲ್ಲಿ ಯಾವ ಪಾರ್ಟಿನೂ ದ್ರಾವಿಡಿಯನ್ ಪಾರ್ಟಿ ಕೂಡ ಎಕ್ಸೆಪ್ಟ್ ಇವಾಗ TVK, ಓಕೆ, ರಾಹುಲ್ ಗಾಂಧಿ TVK ಜೊತೆಗೆ ಅವ್ರ ಆಪ್ತ ಟಚ್ ಮಾಡಿದಾರಂತೆ. ಸಂಸದ ಮಣಿಕಂ ಠಾಕೂರ್ ಚರ್ಚೆ ನಡೆಸಿದಾರಂತೆ. ಅಂತೆ ಗೊತ್ತಿಲ್ಲ. ಚುನಾವಣೆಗೂ ಮುನ್ನವೇ TVK ಜೊತೆಗೆ ಮೈತ್ರಿ, ಮಾಣಿಕಂ ಆಸೆಗೆ ತಣ್ಣೀರು ಎರಚಿದ್ರು ಪಿ ಚಿದಂಬರಂ. ಇದು ಗೊತ್ತಿರೋ ವಿಷಯ. ಇದು ಮಾತಾಡ್ತೀನಿ ನಾನು. ಇದು ತುಂಬ ಚೆನ್ನಾಗಿದೆ. ಇದು ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನ್ಸೋದು. ಇದು ನನಗೆ ಸಖತ್ತಾಗಿದೆ, ಇಂಟ್ರೆಸ್ಟಿಂಗ್ ಇದು, ಆಯಿತಾ. ಈಗ ಮತ್ತೆ ಮಾತಾಡ್ತೀನಿ ದಿಲೀಪ್ ಮಾತಾಡ್ತೀನಿ. ಅವರಷ್ಟರಲ್ಲಿ ನೋಡಿ TVK ಅವರಿಗೆ ಫೋನ್ ಕಾಲ್ ಹಚ್ಬಿಟ್ರು, ನಟರಾಜ್ ಗೌಡ್ರು ಫೋನೇ ಮಾಡಿಬಿಟ್ರು. ನಾನೇನು ಅವ್ರಿಗೆ ಮಾಡಿದ್ವಿ ಅಂತ. ಓಕೆ, ಸೊ ನನಗೆ ಇಲ್ಲಿ ಏನಂತಂದರೆ INC ಬೀಯಿಂಗ್ ಒನ್ ಆಫ್ ದಿ ಲಾರ್ಜೆಸ್ಟ್ ಪಾರ್ಟೀಸ್, ಫ್ರೇಮ್ ಸರಿ ಕೊಟ್ರಪ್ಪ ವಿದ್ಯಾವ್ರದ್ದು. ಸೊ INC ಬೀಯಿಂಗ್ ಒನ್ ಆಫ್ ದಿ ಲಾರ್ಜೆಸ್ಟ್ ಪಾರ್ಟೀಸ್, CPM ಇದೆ, KMDK ಇದೆ, MDMK ಇದೆ, VCK ಇದೆ. ಅವ್ರದ್ದೆಲ್ಲ ಸೇರಿ ಒಂದು 20 ಸೀಟ್ಗಳು TVKಗೆ ಬಂದುಬಿಟ್ರು. ಬಿಕಾಸ್ ಸ್ಟ್ಯಾಂಡ್ ಅಲೋನ್ ಪಾರ್ಟಿ ಅನ್ನಲ್ಲ DMK. ಅಲ್ಲಿ ಸ್ಕೆಡ್ಯೂಲ್ 10 ಬರುತ್ತೆ. ನೀವು ಆ್ಯಂಟಿ ಪಾರ್ಟಿ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ, ನೀವು ನಿಮ್ಮನ್ನು ಬ್ಯಾನ್ ಮಾಡಿಬಿಡ್ತೀವಿ, ಹಾಗೆ ಪಕ್ಷದ ವಿರುದ್ಧ ಚಟುವಟಿಕೆ ನಡೆಸ್ತಾ ಇದ್ದೀರಿ, ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡಿಬಿಡ್ತೀವಿ ಅನ್ನೋದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಕೆಡ್ಯೂಲ್ 10 ಇದೆಯಲ್ಲ, ಸ್ಕೆಡ್ಯೂಲ್ 10 ಎಲ್ಲ ಇಲ್ಲಿಗೆಲ್ಲ ಏನು ಅಪ್ಲೈ ಆಗಲ್ಲ. ಸೊ ಸಿನ್ಸ್ DMK ಇಸ್ ನಾಟ್ ಎ ಸ್ಟ್ಯಾಂಡ್ ಅಲೋನ್ ಪಾರ್ಟಿ, TVK ಅವರು ಜೊತೆಗೆ ಕಾಂಗ್ರೆಸ್ನವರು ಮಾತಾಡ್ತಾರೆ, MDMKನೂ ಮಾತಾಡುತ್ತೆ, VCKನೂ ಮಾತಾಡುತ್ತೆ, KMDKನೂ ಮಾತಾಡುತ್ತೆ, CPM ಮಾತಾಡುತ್ತೆ. ಸೊ ಐ ವಿಲ್ ಟೆಲ್ ಯು ದ ಸಿನಾರಿಯೋ ಹೌ ಇಟ್ ಗೋಸ್ ವಿದ್ಯಾ ಅವರೇ. 109ರಲ್ಲೇ TVK ನಿಂತ್ಕೊಂಡ್ರೆ ಒಂದು 15 ಜನ DMKಯಿಂದ ಉದುರು ಬರ್ತಾರೆ ಈ ಕಡೆ. ನೋ ಡೌಟ್ ಅಷ್ಟೇ, ದಟ್ಸ್ ಇಟ್. ಬೇರೆ ಏನು ತುಂಬ ಮ್ಯಾಜಿಕ್ ಏನಿಲ್ಲ. ಅಣ್ಣಾ DMK ಅವ್ರು ಏನು ಇವ್ರ ಜೊತೆಗೆ ಸುಸೂತ್ರ ಸಂಧಾನ ಎಲ್ಲ ಮಾಡ್ಕೊಳಕ್ಕೆ ನನಗೇನು ಹೋಗ್ತಾರೆ ಅಂತ ಅನ್ಸಲ್ಲ. ಅಲ್ಲ, ಬಿಜೆಪಿ ಕತೆ ಚೂರು ದಿಲೀಪ್ ಅವ್ರನ್ನ ಕೇಳಿದ್ರೆ ತಮಿಳ್ನಾಡಿನ ವಿಷಯದಲ್ಲಿ ಅದಕ್ಕೆ ನನ್ನ ಉಪಪ್ರಶ್ನೆ ಏನು ಅಂದರೆ, ನೀವು ಅಣ್ಣಾಮಲೈ ಅವ್ರನ್ನ ಒಂದು ಸ್ವಲ್ಪ ಆದರೂ ಅವರ ಒಂದು ಚಾರಿತ್ರಿಕವಾದಂಥ ಅವರ ನೋಟವನ್ನು ನೀವು ಮುನ್ನೋಟಕ್ಕೆ ಬಿಡುವಲ್ಲಿ ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಪಾಡ್ಕೋಬೇಕಾಗಿತ್ತು ಅಂತ. ಅವ್ರ ಜಾಗಕ್ಕೆ ಯಾರಂತ ಕೂರಿಸಿದ್ರೆ ಹೇಳಿ, ಅವ್ರ ಹೆಸರು ಹೇಳಿ ನೋಡೋಣ. ಅಣ್ಣ, ಅವ್ರ ಜಾಗಕ್ಕೆ ಯಾರಂತ ಮೇಡಮ್ ಹೆಸರು ಹೇಳಿ. ಆಮೇಲೆ ಇನ್ನೊಂದು ಮುಗಿಸ್ತೀನಿ. ಅಣ್ಣಾಮಲೈ ಜಾಗಕ್ಕೆ ಯಾರಂತ ಕೂರಿಸಿದ್ರಿ ನೀವು? ಅಲ್ಲಿ ಚಾಟಿ ಗೀಟಿ ಬಿಸ್ಕೊಂಡ್ರೆ ವರ್ಕೌಟ್ ಆಗಲ್ಲ. ಅಲ್ಲಿ ಮೇಡಮ್, ಈಗ ಅಣ್ಣಾಮಲೈ ವಿಚಾರವನ್ನ ಅಣ್ಣಾಮಲೈ ಜಾಗಕ್ಕೆ ಯಾರಂತ ಕೂಡಿಸಿದ್ರಿ ಸ್ವಾಮಿ ದಿಲೀಪ್? ಈಗ ರಾಜ್ಯಾಧ್ಯಕ್ಷರು ಬೇರೆ ಮಾಡಿದ್ರೆ ಅಂತ ಹೇಳ್ತಿದ್ದೀರಿ. ನೇಮೇನು ಏನೋ ಇದೆ ಏನ್ ಸರ್ ನೀವು? ನಿಮ್ ತಮಿಳ್ನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷರ ಹೆಸರೇ ಹೇಳಲ್ಲ ಅಂತೀರಾ? ನನಗೂ ಗೊತ್ತಿಲ್ಲ, ಹೇಳಿ ಸರ್ ಒಂಚೂರು ಕೇಳಿಸ್ಕೊಳ್ಳೋಣ ಅವ್ರ ಹೆಸರು. ಈಗ ಅಣ್ಣಾಮಲೈ ವಿಚಾರ ಸರ್, ಹೆಸರು ಹೇಳಿ ಸರ್. ಹೆಸರು ಹೇಳ್ತೀನಿ, ಹೆಸರು ಗೂಗಲ್ ಮಾಡಿ ಹೇಳಿ ಸರ್. ನನ್ನ ಬಾಯಲ್ಲೇ ಇದೆ, ನಾನು ಹೇಳಲ್ಲ ನಿಮ್ಗೆ. ನಿಮಗೆ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ತಂದ್ಕೊಂಡು ದುಸ್ಥಿತಿ ಇದು ಅಂತ ಹೇಳ್ತಾ ಇದ್ದೀನಿ. ಈಗ ನೀವು ಒಬ್ಬ ಐಕಾನಿಕ್ ಲೀಡರ್ನ, ಒಬ್ಬ ಮೇಲ್ಪಂಕ್ತಿಯಲ್ಲಿ ಬರ್ಬೋದಾಗಿದ್ದಂತ ಲೀಡರ್ನ ಬಿಟ್ಬಿಟ್ಟು ನೀವು ಬಿಜೆಪಿಯವರೇ ಗೂಗಲ್ ಮಾಡ್ಬೇಕಾಗಿರೋ ಒಬ್ಬ ಲೀಡರ್ನ ತಗೊಂಬಂದಿರೋದೇ ದೊಡ್ಡ ತಪ್ಪಲ್ಲಿ. ಈಗ ಆಯ್ತಾ? ನಿಮ್ಗೆ ಗೊತ್ತಾ ಮೇಡಮ್, ನಿಮ್ದು ಅಲಯನ್ಸ್ ಪಾರ್ಟಿ ಅಲ್ಲ, ಅವ್ರ ಹೆಸರು ಗೊತ್ತಾ ನಿಮ್ಗೆ? ತಮಿಳ್ನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಗೊತ್ತಾ ನಿಮ್ಗೆ? ನಾನು ಅಣ್ಣಾಮಲೈ ವಿಚಾರ ಹೇಳ್ಬಿಡ್ತೀನಿ ಸರ್. ನೀವು ಹೇಳಿದ್ರೆ ಫಸ್ಟ್ ಹೆಸರು ಹೇಳ್ಬಿಟ್ಟು ಹೇಳಿ. ನಾನು ಗೂಗಲ್ ಮಾಡಿ ಹೇಳ್ಬೇಕಂದ್ರೆ ಹೇಳ್ತೀನಿ. ನೀವು ಗುಂಡಿನ ಮೇಲೆ ಗುಂಡು ಹೇಳಿ, ಗೂಗಲ್ ಮಾಡಿ ಹೇಳಿ. ಆಯ್ತಾ? ಗೂಗಲ್ ಮಾಡಿ ವಿಚಾರ ಇವತ್ತೇನು ಚರ್ಚೆ ಆಗ್ತಾ ಇದೆ. ನೋ, ನಿಮ್ಮ ರಾಜ್ಯಾಧ್ಯಕ್ಷನ ಹೆಸರು ಹೇಳಿ ನಿಮ್ಗೆ ತಮಿಳ್ನಾಡಲ್ಲಿ. ನೀವು ಯಾಕೆ ಈ ದುಸ್ಥಿತಿಗೆ ಬಂದ್ರು ಅಂತ ನಾನು ಹೇಳ್ತೀನಿ ನಿಮ್ಗೆ. ನೀವು ರಾಜ್ಯಾಧ್ಯಕ್ಷನ ಹೆಸರು ಹೇಳಿ. ಇದು ಗೂಗಲ್ ಮಾಡ್ತಾ ಇದ್ದಾರೆ ದಿಲೀಪ್ ಅವರು. ನಾನು ಲೈವ್ ಕಾಮೆಂಟ್ರಿ ಕೊಡ್ತೀನಿ. ಈ ಪ್ರಾಬ್ಲಮ್ ಇರೋದೇ ಬಿಜೆಪಿಯಲ್ಲಿ, ತಮಿಳ್ನಾಡಿನಲ್ಲಿ ಇದೇನೆ.
ಒಬ್ಬ ಮೇಲ್ಪಂಕ್ತಿಯಲ್ಲಿ ಏನೋ ಒಂದಿಷ್ಟು ಹೆಸರುಗಳನ್ನ ಮಾಡಕ್ ಬಂದಿದ್ದಂತ ಒಬ್ಬ ಅಣ್ಣಾಮಲೈ ಅಂತ ಒಬ್ಬ ನಾಯಕನನ್ನ ನೈನೇರು ಸುಮ್ಮನೆ ಬಿಡ ನಾಗೇಂದ್ರ ಥ್ಯಾಂಕ್ ಯು ಸೋ ಮಚ್. ಅಟ್ಲೀಸ್ಟ್ ಗೂಗಲ್ ಆದ್ರೂ ಚೆನ್ನಾಗಿ ಹೇಳ್ತು ನಿಮ್ಗೆ. ನಿಮ್ ಪ್ರಾಬ್ಲಮ್ಮೇ ಇದು. ನಾನು ಹೇಳ್ತೀನಿ, ಹೆಸರು, ಭಾಷೆ, ವಿಷಯ, ಫೇಸ್ ಇಲ್ಲದಂತ ನಾಗೇಂದ್ರ ಕರ್ಕೊಂಬಂದು ಯಾವುದೇ ರೀತಿಯ ಸಂಘಟನಾತ್ಮಕವಾದಂತ ಯಾವುದೇ ರೀತಿಯ ಪವರೇ ಇಲ್ದಂತ ಒಬ್ಬ ಮನುಷ್ಯನ್ ಕರ್ಕೊಂಬಂದು ಸುಖ ಸುಮ್ನೆ ಮನುಷ್ಯನ ನನ್ಗೆ 2 ನಿಮಿಷ ಸಮಯ ಕೊಡಿ ದಯಮಾಡಿ. ನನಗೆ ಮಾತಾಡಕ್ಕೆ ಅವಕಾಶನೇ ಕೊಟ್ಟಿಲ್ಲ ಬಂದಾಗಿಂದ. ಬಿಜೆಪಿ ಗಟ್ಟಿ ನಿರ್ಧಾರ ಅಲ್ಲ, ಅಣ್ಣಾಮಲೈನ ಬದಲಾಯಿಸಬೇಕಾಗಿದ್ದು. ಪ್ರಶ್ನೆ ಕೇಳಿದ್ರಿ, ಅವ್ರು ತೋಡ್ಕೊಂಡಿದ್ದ ಹಳ್ಳಕ್ಕೆ ಅವರೇ ಬಿದ್ರು ಅಷ್ಟೇ. ನೀವು ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಕೊಡ್ತೀನಿ ನೋಡಿ. ತಮಿಳ್ನಾಡು ಅಂತಕ್ಕಂಥದ್ದು ಒಂದು ಡಿಫರೆಂಟ್ ಸ್ಟೇಟ್. ಈಗ ನಮಗೆ ಅಲ್ಲಿ ನೆಲೆ ಇರಲಿಲ್ಲ. ಹೊಸದಾಗಿ ಈಗ ಅಣ್ಣಾಮಲೈ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ IAS ಆಫೀಸರ್ ಆಗಿದ್ರು, ಅವನ ರಾಜ್ಯಾಧ್ಯಕ್ಷರು ಮಾಡ್ತೀವಿ, ಅವನ ರಾಜ್ಯಾಧ್ಯಕ್ಷರು IPS ಅಧಿಕಾರಿ ಆಗಿದ್ರು. ಸೊ ಆ ರಾಜ್ಯಾಧ್ಯಕ್ಷರು ಆದ್ಮೇಲೆ ಅದೊಂದು ಟ್ರೆಂಡ್ ಚೇಂಜ್ ಆಯ್ತು. ಆದ್ರೆ ನಾವು MP ಎಲೆಕ್ಷನ್ ಅಲ್ಲೂ ಸಹ ನಮ್ದು ವೋಟ್ ಶೇರ್ ಬದಲಾವಣೆ ಆಯ್ತು. ನಾವು 5% ಇದ್ದಿದ್ದು 12% ಹೋಗ್ತೀವಿ, ಒಂದು ಒಳ್ಳೆ ವೋಟ್ ಶೇರ್ ಆಯಿತು. ಆದರೆ ನಮ್ಮ ಉದ್ದೇಶ ಇದ್ದಕ್ಕಂಥದ್ದು ಈಗ ನಾವು ನಮ್ಮ ನೆಲೆ ಇಲ್ದಲೇ ಇರ್ತಕ್ಕಂಥ ಒಂದು ರಾಜ್ಯದಲ್ಲಿ ನಾವು ಅಧಿಕಾರ ಹಿಡಿಬೇಕು ಅಂತಂದ್ರೆ ನಮ್ಗೊಂದು ಮೈತ್ರಿ ಬೇಕು ಅಂತೇಳಿ AIADMK ಜೊತೆ ನಾವು ಹೋಗ್ತೀವಿ. ಆದ್ರೆ ಈಗ ಅಣ್ಣಾಮಲೈ ಅವರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡ್ತಕ್ಕಂಥದ್ದು ಮತ್ತೊಂದು ಮಾಡ್ತಕ್ಕಂಥದ್ದು ಟಿಕೆಟ್ ವಿಚಾರಕ್ಕೆ ಬಂದಾಗ ಕಳೆದ ಬಾರಿ MP ಚುನಾವಣೆಯಲ್ಲಿ ಟಿಕೆಟ್ ತೆಗೆದುಕೊಂಡಿದ್ರು, ಅದು MLA ಚುನಾವಣೆಯಲ್ಲಿ ಅವ್ರು ನಿರಾಕರಿಸಿದ್ರು. ಆದ್ರೆ ಈಗ ಬಿಜೆಪಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ರು. ಅಣ್ಣಾಮಲೈ ಇವತ್ತಿಗೂ ಸಹ ಬಿಜೆಪಿಯ ನಾನ್ ಕ್ವಶನಬಲ್ ಪರ್ಸನ್ ಅಣ್ಣಾಮಲೈ ಅವರು. ಅವ್ರಿಗೆ ಈಗ ಕೇಂದ್ರದಲ್ಲಿ ಒಂದು ಉತ್ತಮ ಸ್ಥಾನ ಸಿಗ್ತಕ್ಕಂತ ಒಂದು ಅವಕಾಶ ಇದೆ, ಸಿಗುತ್ತೆ. ಆ ವ್ಯಕ್ತಿ ಪಕ್ಷಕ್ಕೆ ಮಾಡಿರ್ತಕ್ಕಂಥ ಸೇವೆಗೆ ಯಾವುದೇ ಕಾರಣಕ್ಕೂ ಅವರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಸ್ಥಾನಮಾನಗಳನ್ನ ಪಕ್ಷ ಕೊಟ್ಟೇ ಕೊಡ್ತದೆ. ಮತ್ತೆ ಅವ್ರಿಗೆ ಇರ್ತಕ್ಕಂಥ ವರ್ಚಸ್ಸು ಏನೋ ಒಂದು ಬಿಜೆಪಿ ಅನ್ನೋ ಒಂದು ಅಲೆ ಸೃಷ್ಟಿ ಮಾಡಿದ್ರು. ಆದ್ರೆ ನಾವು ಎಲ್ಲೋ ಒಂದ್ ಕಡೆ ADMK ಜೊತೆ ಮೈತ್ರಿ ಮಾಡ್ಕೊಂಡು ತಪ್ಪು ಮಾಡ್ದು ಅಂತ ನಮ್ಗೆ ಅನಿಸ್ತಾ ಇದೆ. ಇವತ್ತು ಗೊತ್ತಾಗ್ತಾ ಇದೆ, ನಮ್ಮ ಸಂಖ್ಯೆಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ. 10ರಿಂದ 15 ಸ್ಥಾನವನ್ನು ನಾವು ಗೆಲ್ತಾ ಇದ್ದೋ. ಆದ್ರೆ ಇವತ್ತು ಈ ಸಂಖ್ಯೆಗಳು ನೋಡಿದಾಗ ನಾವು ಇದು ಸ್ವಯಂಕೃತ ಅಪರಾಧ ಅಂತ ಅನಿಸ್ತಾ ಇದೆ. ನಾವು ಇಂಡಿವಿಜುವಲ್ ಆಗಿ ಹೋಗಿದ್ರೆ ಅಟ್ಲೀಸ್ಟ್ ನಾವು ಒಂದು 25-30 ಸ್ಥಾನ ನಾವು ಗೆಲ್ತಾ ಇದ್ದೋ. ನಮ್ಮ ಸಿದ್ಧಾಂತ ಉಳಿತಾ ಇತ್ತು. ಈಗ ವಿದ್ಯಾ ಈಗ ನೋಡೋಣ. ಥ್ಯಾಂಕ್ಸ್ ಟು ವಿದ್ಯಾ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಮೀ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಇಂಟರಾಕ್ಟಿವ್ ಡಿಬೇಟ್ ವಿದ್ಯಾ.